ಬಿಗ್ ಬಾಸ್ ಕನ್ನಡ ಸೀಸನ್ 10 ಕೊನೆಯ ಹಂತ ತಲುಪುತ್ತಿದೆ. ಕಿಚ್ಚನ ಕೊನೆಯ ಪಂಚಾಯಿತಿ ಭಾರೀ ಕುತೂಹಲ ಕೆರಳಿಸಿದೆ. ಜೊತೆಗೆ ಈ ವಾರ ಯಾರು ಹೊರಗೆ ಹೋಗುತ್ತಾರೆ ಎನ್ನುವ ಕುತೂಹಲವು ವೀಕ್ಷಕರಲ್ಲಿದೆ. ಇದೆಲ್ಲದರ ನಡುವೆ ಪಂಚಾಯಿತಿಯಲ್ಲಿ ರಕ್ಷಕ್ ಮೇಲೆ ನಟ ಸುದೀಪ್ ಗರಂ ಆಗಿದ್ದಾರೆ. ಇತ್ತೀಚೆಗೆ ಈ ಸೀಸನ್ನಲ್ಲಿ ಎಲಿಮೆಂಟ್ ಆಗಿದ್ದ ಮಾಜಿ ಸ್ಪರ್ಧಿಗಳನ್ನು ಮತ್ತೆ ಮನೆಯೊಳಗೆ ಕಳಿಸಲಾಗಿತ್ತು. ಈ ವೇಳೆ ಅವರು ಒಳಗೆ ಹೋಗಿ ಮಾತನಾಡಿದ ಮಾತುಗಳ ಬಗ್ಗೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದರು. ಇದೀಗ ಸ್ವಂತ ಸುದೀಪ್ ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಪ್ರೋಮೋ ರಿಲೀಸ್ ಆಗಿ ಸದ್ದು ಮಾಡುತ್ತಿದೆ. ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಬುಲೆಟ್ ತಮ್ಮ ರೋಷಾವೇಶದ ಹೇಳಿಕೆಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದರು. ಇದೇ ಜನಪ್ರಿಯತೆಯಿಂದ ಈ ಬಾರಿ ಬಿಗ್ ಬಾಸ್ ಮನೆಯ ಒಳಗೆ ಪ್ರವೇಶಿಸುವ ಅವಕಾಶ ಗಿಟ್ಟಿಸಿಕೊಂಡಿದ್ದರು. ಹೊರಗಡೆ ಬಹಳ ಕಾರಾಡುತ್ತಿದ್ದ ರಕ್ಷಕ್ ಮನೆಯೊಳಗೆ ಸೈಲೆಂಟ್ ಆಗಿದ್ದರು. ಹೀಗಾಗಿ 28ನೇ ದಿನಕ್ಕೆ ಮನೆಯಿಂದ ಎಲಿಮೆಂಟ್ ಆಗಿ ಹೊರಬಂದಿದ್ದರು. ಬಳಿಕ ಯೂಟ್ಯೂಬ್ ಸಂದರ್ಶನದಲ್ಲಿ ಬಿಗ್ ಬಾಸ್ ಶೋ ಬಗ್ಗೆ ಬಹಳ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದರು. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ, ನನಗೆ ದೊಡ್ಡ ಡ್ರಾಮಾ ಅನಿಸಿದ್ದು ಏನೆಂದರೆ, ಕಳಪೆ ಉತ್ತಮ ಅನ್ನೋದು ಕೊಡುತ್ತೇವೆ, ನನಗೆ ಇಷ್ಟ ಬಂದಂಗೆ ಕೊಟ್ಟಿದ್ದೇನೆ ಅನ್ನೋ ಲೆವೆಲ್ನಲ್ಲೇ ಇರುತ್ತೇವೆ. ಸುದೀಪ್ ಅಣ್ಣ ಬಂದ ಕೂಡಲೇ ಹೆಂಗೆ ಆಗಿಬಿಡುತ್ತಾರೆ ಅಂದರೆ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕು, ಅವರು ದೇವರು, ನಾವು ಭಕ್ತಾದಿಗಳು ಅಂತ ಅನ್ಕೋತಾರೆ ಎಂದು ಸ್ಪರ್ಧಿಗಳು ನಿರ್ಧಾರ ಬದಲಿಸುವ ಬಗ್ಗೆ ರಕ್ಷಕ್ ಮಾತನಾಡಿದರು. ಈ ಬಗ್ಗೆ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆ ಕ್ಷಮೆ ಕೇಳಿದರು. ಇದೀಗ ಸುದೀಪ್ ವಾರಾಂತ್ಯದಲ್ಲಿ ಬಿಗ್ ಬಾಸ್ ಪಂಚಾಯಿತಿ ವೇದಿಕೆಯಲ್ಲಿ ರಕ್ಷಕ್ ಮನೆಯೊಳಗೆ ಹೋಗಿ ಮಾತನಾಡಿರುವ ಮಾತುಗಳಿಗೆ ಗರಂ ಆಗಿದ್ದಾರೆ. ಈ ಹಿಂದೆ ಒಮ್ಮೆ ಡ್ರೋನ್ ಪ್ರತಾಪ್ ಎಲಿಮಿನೇಟ್ ಆದವರ ಬೆಡ್ಶೀಟ್ಗಳು ವಿನಯ್ ಅವರ ಬೆಡ್ಶೀಟ್ ಸೇರುತ್ತಿವೆ ಎಂದಿದ್ದರು. ಈ ಹೇಳಿಕೆಯನ್ನು ಇಟ್ಟುಕೊಂಡು ರಕ್ಷಕ್ ಮತ್ತೆ ಮನೆಯೊಳಗೆ ಹೋದಾಗ ಮಾತನಾಡಿದರು. ಇದು ಪ್ರತಾಪ್ ಬೇಸರಕ್ಕೆ ಕಾರಣವಾಗಿತ್ತು. ಇನ್ನು ಡ್ರೋನ್ ಪ್ರತಾಪ್ನ ಈಸಾನಿ ಕಾಗೆ ಎಂದು ಕರೆದಿದ್ದರು. ಇದು ಭಾರೀ ಸದ್ದು ಮಾಡಿತ್ತು. ವೀಕ್ಷಕರ ಆಕ್ರೋಶವನ್ನು ಕಾರಣವಾಗಿತ್ತು. ಇದೇ ವಿಚಾರದ ಬಗ್ಗೆ ಸುದೀಪ್ ಈಗ ಮಾತನಾಡಿದ್ದಾರೆ. ಮಾಜಿ ಸ್ಪರ್ಧಿಗಳು ಕುರಿತು ಯಾವ ಹ್ಯಾಂಗಲ್ನಲ್ಲಿ ನೀವು ಸೋತು ಹೊರಗಡೆ ಹೋಗಿ ಕಲಿತು ಒಳಗೆ ಬಂದ್ರಿ ಅಂತ ನಿಮಗೆ ಅನಿಸುತ್ತದೆ ಹೇಳಿ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ನಮ್ರತಾ ಗೌಡ ಬಗ್ಗೆ ಸ್ನೇಹಿತ ಮಾತಿಗೂ ಸುದೀಪ್ ಖಾರವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ. ಕೊನೆಗೆ ಇದೊಂದು ಬ್ಯಾಗೆಟ್ ಬರುತ್ತೆ, ರಕ್ಷಕ್ ಅವರದು. ರಕ್ಷಕ್ ಅಲ್ವಾ ಆ ಕಾನ್ಸ್ಟೆಂಟೇಟ್ ಹೆಸರು ಎಂದು ಚೆನ್ನಾಗಿಟ್ಟಿರಲಿ ದೇವರು ಎಂದು ನಿಮ್ಮನ್ನು ಎಂದು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸದ್ಯ 7 ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ. ಮುಂದಿನ ವಾರವೇ ಗ್ರ್ಯಾಂಡ್ ಫೈನಲ್ ನಡೆಯಲಿದೆ. ಹೀಗಾಗಿ ಈ ವಾರ ಇಬ್ಬರು ಮನೆಯಿಂದ ಹೊರ ಬರುವ ಸಾಧ್ಯತೆ ಇದೆ. ವೀಕೆಂಡ್ನಲ್ಲೇ ಇಬ್ಬರು ಹೊರ ಬರುತ್ತಾರಾ ಅಥವಾ ಮತ್ತೊಬ್ಬರು ಮುಂದಿನ ವಾರ ನಡುವೆ ಮನೆಗೆ ಗುಡ್ ಬೈ ಹೇಳುತ್ತಾರಾ ಕಾದು ನೋಡಬೇಕಾಗಿದೆ. ಈ ಸಲ ಬಿಗ್ ಬಾಸ್ ಟ್ರೋಫಿಗೆ ಮುತ್ತಿಡುತ್ತಾರೆ ಎನ್ನುವ ಬಹಳ ಕುತೂಹಲ ಕೆರಳಿಸಿದೆ. ಬುಧವಾರವಷ್ಟೇ ತನಿಷಾ ಎಲಿಮೆಂಟ್ ಆಗಿ ಹೊರಬಂದಿದ್ದರು.